ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಒಂದು ಹೊಸ ಟಾಸ್ಕ್ ಕೊಟ್ಟಿದೆ. ಸೊ ಅದುವೇ ಕಸ ಸಗಣಿ ಟಾಸ್ಕ್. ಸೊ ಈ ಒಂದು ಟಾಸ್ಕ್ನಲ್ಲಿ ಯಾರ್ಯಾರಿಗೆ ಸಗಣಿ ಬಂದಿದೆ, ಯಾರ್ಯಾರಿಗೆ ಕಸ ಬಂದಿದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್. ಹೌದು ವೀಕ್ಷಕರೇ, ಈ ಒಂದು ಟಾಸ್ಕ್ನಲ್ಲಿ ನಮ್ಮ ಮಾಳು ಪರ ಎಲ್ಲ ಸ್ಪರ್ಧಿಗಳು ರೊಚ್ಚಿಗೆದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಟಾಸ್ಕ್ನಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿರುವಂಥವರು ಒಬ್ಬೊಬ್ಬ ಸ್ಪರ್ಧಿಗೂ ಯಾವ್ಯಾವ ಒಂದು ರೀತಿ ಕಸ ಬರುತ್ತೆ ಮತ್ತು ಸಗಣಿ ಯಾರು, ಕಸ ಯಾರು, ಅದರ ಬಗ್ಗೆ ಎಲ್ಲ ಕಾರಣಗಳನ್ನ ನೀಡಿ ಅವರ ತಲೆ ಮೇಲೆ ಆ ಕಸ ಮತ್ತು ಸಗಣಿ ನೀರನ್ನ ಹಾಕಬೇಕು. ಸೊ ಇಲ್ಲಿ ನಮ್ಮ ಮಾಳುವವರು ಮೊದಲ ಆಯ್ಕೆ ನಮ್ಮ ಧ್ರುವಂತ್ ಅವ್ರನ್ನ ಮಾಡಿದ್ದಾರೆ. ಸೊ ಇಲ್ಲಿ ಧ್ರುವಂತ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಇವರ ತಲೆಯಲ್ಲಿ ಎಲ್ಲ ಸಗಣಿನೇ ಇದೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಕೆಲವೊಂದಿಷ್ಟು ಮಾತಾಡ್ತಾರೆ, ಬಟ್ ಅದಕ್ಕೆ ಅರ್ಥ ಇರೋಲ್ಲ, ಏನೂ ಇರೋಲ್ಲ. ಸೊ ಇದು ನಮ್ಮ ಕಡೆ ಸಗಣಿ ಅಂತಾರೆ ಅನ್ನೋ ಕಾರಣದಿಂದಾಗಿ ಅವರಿಗೆ ಸಗಣಿ ನೀರನ್ನ ಹಾಕಿದ್ದಾರೆ ಅವರ ತಲೆ ಮೇಲೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಮಾಳುವಿನ ನಿರ್ಧಾರ ಧ್ರುವಂತ್ ಅವರಿಗೆ ಸರಿ ಇದೆಯಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಪ್ಪ ಅಂದರೆ ನಿನ್ನೆ ಆದಂತಹ ಒಂದು ಸಿಚುವೇಶನ್ನಲ್ಲಿ ಧ್ರುವಂತ್ ಅವರು ಮಾಡಿರುವಂತಹ ಡಬಲ್ ಕ್ಲೇಮನ್ನು ನೋಡಿದ್ರೆ ಸೊ ಖಂಡಿತ ಇದು ಮಾಳು ಅವರು ಕೊಟ್ಟಿರೋದು ಸರಿ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಬ್ಬ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಆಮೇಲೆ ನಾ ಮಾತಾಡೇ ಇಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್ನ ಹೊಳಿಸ್ತಾರೆ. ಅಪ್ಪ ಅಂದರೆ ಡಬಲ್ ಮೀನಿಂಗಲ್ಲಿ ಮಾತಾಡ್ತಾರೆ. ಯಾವ ರೀತಿ ಅಂದರೆ, ಸೊ ನಾ ಮಾತಾಡೇ ಇಲ್ಲ ಬ್ರೋ, ನಾ ಮಾತಾಡೇ ಇಲ್ಲ, ಅವರವರೇ ತಿಳ್ಕೊತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಒಂದು ಮ್ಯಾಟ್ರನ್ನ ಹೊಳಿಸ್ಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಮಾಳು ಅವರು ಆ ಒಂದು ನಿರ್ಧಾರದಿಂದ ಅವರಿಗೆ ಸಗಣಿ ಅಂದರೆ ಅವರ ತಲೆಯಲ್ಲಿ ಸಗಣಿ ಇದೆ ಅಂತ ಹೇಳಿ ಅವರ ತಲೆ ಮೇಲೆ ಸಗಣಿ ನೀರು ಹಾಕ್ತಾರೆ. ಸೊ ಇದು ಮಾಳುವರ ಕ್ಯಾಪ್ಟನಲ್ಲಿ ಒಂದು ಒಳ್ಳೆ ನಿರ್ಧಾರ ಅಂತಲೂ ಕೂಡ ಹೇಳ್ಬೋದು. ಧ್ರುವಂತ್ ಅವರ ಸರದಿ ಮುಗಿದ ಮೇಲೆ ನಮ್ಮ ಕಾಕ್ರೋಚ್ ಸುದಿಯವರು ಆ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ, ಅಂದರೆ ಆ ಒಂದು ಗೇಮ್ ಟಾಸ್ಕ್ನಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ಮಾಳು ಅವರಿಗೆ ಕಾಕ್ರೋಚ್ ಸುದಿಯವರು ಏನು ಹೇಳ್ತಾರಪ್ಪ ಅಂದರೆ, ಸೊ ಧ್ರುವಂತ್ ತಲೆಯಲ್ಲಿ ಸಗಣಿ ಇರೋದು ನಿಜ, ಯಾಕಪ್ಪ ಅಂದರೆ ನಿಮ್ಮನ್ನ ಕ್ಯಾಪ್ಟನ್ ಆಗಿ ತಗೊಂಡಲ್ಲ, ಹಾಗಾಗಿ ಅವನ ತಲೆಯಲ್ಲಿ ಸಗಣಿ ಇದೆ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಇಲ್ಲಿ ಕಾಕ್ರೋಚ್ ಸುದಿಯವರು ಯಾಕೆ ಈ ರೀತಿ ಮಾತಾಡಿರೋ ಅಂತ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ಕ್ಯಾಪ್ಟನ್ ಹೇಳುವಂಥ ವಿಷಯಗಳನ್ನ ಕೇಳಿಕೊಂಡು ಸುಮ್ಮನೆ ಇರಬೇಕಾಗಿತ್ತು. ಬಟ್ ಇಲ್ಲಿ ಕಾಕ್ರೋಚ್ ಅವರು ಅತಿಯಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಈಗ ಕಾಕ್ರೋಚ್ ಮತ್ತು ಮಾಳುವರ ಮಧ್ಯೆ ಸ್ವಲ್ಪ ಭೀಕರವಾಗಿ ವಾದಗಳು ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅದು ನಮ್ಮ ಮಾಳು ಅವರಿಗೆ ಕಾಕ್ರೋಚ್ ಸುದಿಯವರು ಏನು ಹೇಳ್ತಾರಪ್ಪ ಅಂದರೆ, ಸೊ ನಿಮಗೆ ಯಾರ್ಯಾರಿಗೆ ಏನೇನು ರೀಸನ್ ಕೊಡಬೇಕು ಅಂತ ಸರಿಯಾಗಿ ಗೊತ್ತೇ ಇಲ್ಲ, ಮೊದಲು ನೀ ಆಟ ಕಲಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಗ ಮಾಳು ಅವರು ಅದಕ್ಕೊಂದು ಎದುರುತ್ತನ್ನು ಕೊಡ್ತಾರೆ, ಯಾವ್ಯಾರಿಗೆ ಏನೇನು ಕೊಡಬೇಕು ನಂಗೆ ಗೊತ್ತು, ಸೊ ಬೇರೆಯವ್ರು ಹೇಳೋ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಕಾಕ್ರೋಚ್ ಸುದಿಯವರು ಏನು ಹೇಳ್ತಾರಪ್ಪ ಅಂದರೆ, ಸೊ ನೀನು ಮೊದಲೇ ಕ್ಯಾಪ್ಟನ್ ಆಗಿರೋದೇ ತಪ್ಪು, ನಿಂಗೆ ಇನ್ನೂ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇರಬೇಕು ಅನ್ನೋದೇ ಗೊತ್ತಿಲ್ಲ, ಇಷ್ಟು ದಿನ ಸೈಲೆಂಟ್ ಆಗಿ ಬಿಟ್ಬಿಟ್ಟು ಈ ವಾರ ಒಳ್ಳೆ ವೈಲೆಂಟ್ ಆಗಿದೆಯಾ. ಸೊ ಮೊದಲು ನೀನು ಬಿಗ್ ಬಾಸ್ ಆಟ ಸರಿಯಾಗಿ ಕಲ್ಕೊ, ನಿಂಗೆ ಬಿಗ್ ಬಾಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ನಮ್ಮ ಉತ್ತರ ಕನ್ನಡದ ಹುಲಿಯಾದಂತಹ ಮಾಳು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನೇನು ಹುಚ್ಚಿಲ್ಲ, ನೀ ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ, ಸೊ ನಂಗೆ ಆಟ ಗೊತ್ತು, ನಿನ್ನ ನೋಡಿ ನಾನು ಕಲಿಸ್ಬೇಕಾಗಿಲ್ಲ, ಸೊ ನನಗೆ ಯಾವ ರೀತಿ ಆಡೋಕ್ಕೆ ಇಷ್ಟ ನಾನು ಆ ರೀತಿ ಆಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಕಾಕ್ರೋಚ್ ಸುದಿಯವರು ಈ ಮಾತಿಗೆ ಏನು ಹೇಳ್ತಾರೆ, ಸೊ ನೀ ಹುಚ್ಚನೇ ಮತ್ತು ಬೇರೆ ಏನೂ ಅಲ್ಲ, ನಿಂಗೆ ಇನ್ನೂ ಅದೇನು ಅಂತಲೇ ಗೊತ್ತಿಲ್ಲ, ಹುಚ್ಚ ಅನ್ನೋ ಪದಕ್ಕೆ ನಿಂಗೆ ಅರ್ಥನೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಕೆಲವೊಂದಿಷ್ಟು ವಾದ ವಿವಾದಗಳು ನಡೆದ ಮೇಲೆ ಇಲ್ಲಿ ಮಾತಿಗೆ ಕಾಕ್ರೋಚ್ ಅವರು ಜಾಸ್ತಿ ನಿಂಗೆ ಆಟನೇ ಗೊತ್ತಿಲ್ಲ, ನಿಂಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಎಲ್ಲಿಂದನೋ ಬಂದುಬಿಟ್ಟು ನಿಂಗೆ ಸರಿಯಾಗಿ ಆಟ ಗೊತ್ತಿಲ್ಲ, ಮೊದಲು ಬಿಗ್ ಬಾಸ್ ಆಟ ಕಲಿಯೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಇವರಿಬ್ಬರ ಮುಗಿದ ಮೇಲೆ, ಅಂದರೆ ಇವರಿಬ್ಬರ ಸರದಿ ಮುಗಿದ ಮೇಲೆ ನೆಕ್ಸ್ಟು ನಮ್ಮ ಕ್ಯಾಪ್ಟನ್ಸಿ ಆದಂಥ ಮಾಳು ಅವರು ಸೊ ರಾಶಿಕಾ ಅವ್ರನ್ನ ತಗೊಳ್ತಾರೆ. ಸೊ ರಾಶಿಕಾ ಅವರಿಗೆ ಇವರು ಕಸ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯ ಕಸ ಅಂದರೆ ಅದು ರಾಶಿಕಾ ಅವರು ಅಂತ ಹೇಳ್ತಾರೆ. ಸೊ ಹಾಗಾಗಿ ರಾಶಿಕಾ ತಲೆ ಮೇಲೆ ಕಸನ ಹಾಕ್ತಾರೆ. ಸೊ ಆ ಸಿಟ್ಟಿಂದ ಕಸನ ಎರಚಿ ಮತ್ತೆ ಮಾಳು ಮೈ ಮೇಲೆ ಸಿಮ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ನಿರ್ಧಾರ ಮಾಳು ತೊಗೊಂಡ್ಮೇಲೆ ಸೊ ಮಾಳು ಮತ್ತು ರಾಶಿಕಾ ನಡುವೆ ಸ್ವಲ್ಪ ಭೀಕರವಾಗಿ ಪೈಪೋಟಿ ನಡೆಯುತ್ತೆ. ಏನಪ್ಪ ಅಂದರೆ, ಸೊ ಇಲ್ಲಿ ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಯಾಕೆ ನೀವು ಕಸ ಅಂತ ತೊಗೊಂಡ್ರಿ, ಸೊ ನನಗೆ ಕಸ ಅಂತ ಪಟ್ಟ ಕೊಡೋಕ್ಕೆ ಏನು ಅರ್ಹತೆ ಇದೆ ನನಗೆ, ನೀವು ಯಾರು, ನನಗೆ ಕಸ ಅಂತ ಯಾಕೆ ಕೊಟ್ರಿ ಅನ್ನೋ ಒಂದು ಮಾತುಗಳನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಾಳು ಏನು ಹೇಳ್ತಾರೆ, ಸೊ ನನ್ನ ನಿರ್ಧಾರ ನಾ ಹೇಳಿದ್ದೀನಿ, ಸೊ ಬಿಗ್ ಬಾಸ್ ಮನೆ ಕಸ ಅಂದರೆ ನೀವೇ, ಅಲ್ಲಿ ಹೋಗಿ ಒಂದಿಷ್ಟು ಕಸ ಹಾಕೋದು, ಇಲ್ಲಿ ಒಂದಿಷ್ಟು ಕಸ ಹಾಕೋದು ಅಂದರೆ ಮಾತಿನ ವಿಚಾರದಲ್ಲಿ. ಹಾಗಾಗಿ ಮಾಳು ಅವರು ಈ ಒಂದು ನಿರ್ಧಾರ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವ್ರು ಏನು ಹೇಳ್ತಾರೆ, ಸೊ ನನಗೆ ಕಸ ಅಂತ ಕೊಟ್ಟಿದ್ದಲ್ಲ, ಸೊ ಇದಕ್ಕೆ ಪ್ರಾಪರ್ ರೀಸನ್ ಕೊಡಿ ಅಂತ ಕೇಳ್ತಾರೆ. ಸೊ ನಾನು ರೀಸನ್ ಕೊಟ್ಟಿದ್ದೀನಿ, ಮತ್ತೆ ಹೇಳೋಕ್ಕೆ ನಾನು ಇಲ್ಲಿ ಬಂದಿಲ್ಲ, ಸೊ ನನಗೇನು ಗೇಮ್ ಕೊಟ್ಟಿದ್ದಾರೆ ನಾನು ಅದನ್ನ ಆಡ್ತಾ ಇದ್ದೀನಿ ಅಂತ ಮಾಳು ಅವ್ರು ಹೇಳ್ತಾರೆ. ಸೊ ಇವರ ಮಧ್ಯೆ ಸ್ವಲ್ಪ ಭೀಕರವಾಗಿ ಪೈಪೋಟಿ ಕೂಡ ನಡೆಯುತ್ತೆ. ಅಂಥ ಸಮಯದಲ್ಲಿ ರಾಶಿಕಾ ಅವರು ಥೂ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಮಾಳು ಅವರು ಥೂ ಅನ್ನೋ ಪದನ ಯೂಸ್ ಮಾಡಬೇಡ ಅಪ್ಪಿ ಅಂತ ಪದಗಳನ್ನ ಯೂಸ್ ಮಾಡಬೇಡ ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೆದಿರುವಂಥದ್ದು. ಸೊ ಇದರ ಮಧ್ಯೆ ನಮ್ಮ ಗಿಲ್ಲಿ ಅವ್ರು ಏನು ಹೇಳಿದ್ದಾರೆ, ಥೂ ಏನಪ್ಪ ಇವ್ರದ್ದು ಕಾಟ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಇದರ ಮಧ್ಯೆ ರಾಶಿಕಾ ಅವರು ಮತ್ತೆ ಗಿಲ್ಲಿ ಮೇಲೆ ಸ್ಟ್ರಾಂಗ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಗಿಲ್ಲಿನೂ ಕೂಡ ಮಾತಾಡೋ ಟೈಮ್ನಲ್ಲಿ ನಮ್ಮ ಅಭಿಷೇಕ್ ಅವರು ಬಾಯಿನ ಮುಚ್ತಾರೆ. ನನ್ನ ಪ್ರಕಾರ ಇವರು ಗಿಲ್ಲಿ ಅವರು ಏನೇನೋ ಜೋರಾಗಿ ಮಾತಾಡ್ತಾ ಇರ್ತಾರೆ ಅಂತ ಅನ್ಕೊತೀನಿ. ಸೊ ಆ ಟೈಮಲ್ಲಿ ಅಭಿಷೇಕ್ ಅವರು ಗಿಲ್ಲಿ ಅವರ ಬಾಯಿನ ಮುಚ್ತಾರೆ. ಈಗ ನಮ್ಮ ರಾಶಿಕಾ ಅವರು ಇಲ್ಲಿ ಮುಚ್ಕೊಂಡಿರುವ ಅನ್ನೋ ಮಾತನ್ನ ಯೂಸ್ ಮಾಡಿದ್ದಾರೆ. ಬಟ್ ರಾಶಿಕಾ ಅವರು ನಿನ್ನೆಯಿಂದ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ.
ಗೊತ್ತಾಗ್ತಾ ಇಲ್ಲ. ಸೊ ನಿನ್ನೆ ಧ್ರುವಂತ್ ಅವ್ರ ಹತ್ರ ಜಗಳ ಆಡಿದರು. ಬಟ್ ಇವರಿಗೆ ಪೈಪೋಟಿ ಅಂದರೆ ಇವರ ಸಪೋರ್ಟಿವ್ ಆಗಿ ಸೂರಜ್ ಅವರು ನಿಂತ್ಕೊತಾ ಇದ್ದಾರೆ. ಸೂರಜ್ ಅವರು ಅವಳು ತಪ್ಪು ಮಾಡಿದಾಳೆ ಸರಿ ಮಾಡಿದಾಳೆ ಅಂತ ಅರ್ಥನೇ ಮಾಡ್ಕೊಳಲ್ಲ. ಸೊ ಅವ್ರ ಪರವಾಗಿ ಮಾತಾಡೋಕ್ಕೆ ಬರ್ತಾರೆ. ಸೊ ಮಾತಾಡೋಕ್ಕೆ ಬಂದಾಗ ಅವ್ರು ಚೆನ್ನಾಗಿದ್ರು ಕೂಡ ಅವರ ಮಧ್ಯೆ ಜಗಳ ನಡೆಯುತ್ತೆ. ಬಟ್ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ಅವರ ಪರವಾಗಿ ಅವ್ರು ನಿಂತ್ಕೋಬೇಕು, ಬಿಟ್ಟರೆ ಬೇರೆಯವರ ಪರವಾಗಿ ಇಲ್ಲಿ ನಿಂತ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಅಂದರೆ ಇವತ್ತಿನ ಎಪಿಸೋಡ್ ಪ್ರೋಮೋದಲ್ಲಿ ಕತ್ರ ಈ ರೀತಿಯ ಒಂದು ಸಿಚುವೇಶನ್ಗಳು ನಡೆದಿರುವಂಥದ್ದು. ಸೊ ಮಾಳು ಪರ ಎಲ್ಲ ಸ್ಪರ್ಧಿಗಳು ರೊಚ್ಚಿಗೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೆ ನೋಡಿದ ಎಲ್ಲ ಸ್ಪರ್ಧಿಗಳಲ್ಲಿ ಯಾರು ಸಗಣಿ ಮತ್ತು ಯಾರು ಕಸ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ಮಾಳು ಅವರು ಧ್ರುವಂತ್ ಅವರಿಗೆ ಕೊಟ್ಟಿರುವಂಥ ನಿರ್ಧಾರ ಸರಿಯಾಗಿದೆಯಾ? ನನ್ನ ಪ್ರಕಾರ ಸರಿ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಬಿಗ್ ಬಾಸ್ ಮನೆಯ ಕಸ ಅಂದರೆ ನಮ್ಮ ರಾಶಿಕ್ ಅವರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಕಾಕ್ರೋಚ್ ಸುದಿಯವರು ಮಾತಾಡಿದಂಥ ಪದಗಳು ತುಂಬ ಚರ್ಚೆ ಕೂಡ ನಡೀತಾ ಇದೆ. ಸೊ ಕಾಕ್ರೋಚ್ ಸುದಿಯವರು ಯಾಕೆ ನಮ್ಮ ಮಾಳುನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ನಿನ್ನೆ ಮೆಣಸಿಕಾಯಿ ತಿನ್ನೋ ಟಾಸ್ಕಲ್ಲೂ ಸಹ ಮಾಳು ಅವ್ರನ್ನ ಟಾರ್ಗೆಟ್ ಮಾಡಿದರು. ಸೊ ಮಾಳು ಅವರು ಕೊಟ್ಟಿರುವಂಥ ಕಾರಣಗಳಿಂದಾಗಿ ನಮ್ಮ ಕಾಕ್ರೋಚ್ ಸುದಿಯವರು ಅದಕ್ಕೆ ಒಂದು ಟಾಂಗ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಕಾರಣದಿಂದಾಗಿ ಈಗ ಮಾಳುಗೆ ಕ್ಯಾಪ್ಟನ್ಸಿಯಲ್ಲಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಇಲ್ಲಿ ಕ್ಯಾಪ್ಟನ್ಸಿ ವಿಚಾರ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ರಾಶಿಕ್ ಅವರು ಮಾತಾಡುವಂಥ ಪದಗಳು ನೋಡಿದ್ರೆ ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಂದು ಸಣ್ಣ ಪುಟ್ಟ ವಿಚಾರನೂ ಕೂಡ ಸೀರಿಯಸ್ ಆಗಿ ತೊಗೊಳ್ತಾರೆ. ಓಕೆ, ನಾನು ತಪ್ಪು ಮಾಡಿದ್ದೀನಿ, ಸೊ ನಾನು ಆ ರೀತಿ ಇದ್ದೀನಿ, ಅದನ್ನ ಸರಿ ಮಾಡ್ಕೊತೀನಿ ಅನ್ನೋ ಪದಗಳು ಅವ್ರ ಬಾಯಲ್ಲಿ ಬರಲ್ಲ. ಸೊ ಯಾಕೆ ನನಗೆ ಆ ರೀತಿ ಕೊಟ್ರಿ, ಯಾಕೆ, ಏನಕ್ಕೆ ನನಗೆ ಅರ್ಹತೆ ಇದೆ ಅದರ ಬಗ್ಗೆ ಕೇಳ್ತಾರೆ. ಬಟ್ ಆದರೆ ರಾಶಿಕ್ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಓಕೆ, ಒಂದು ಕಾರಣಗಳ ಕೊಟ್ಟರೆ ಸೊ ಓಕೆ ನಾನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ಅದನ್ನ ಅರ್ಥ ಮಾಡ್ಕೊತೀನಿ ಅನ್ನೋ ರೀತಿ ಇರಬೇಕು. ಬಟ್ ಇವ್ರ ರೀತಿ ಏನಪ್ಪ ಅಂದರೆ ಸೊ ನಾನು ಬಿಗ್ ಬಾಸ್ ಮನೇಲಿ ಇದುವರೆಗೆ ತಪ್ಪೇ ಮಾಡಿಲ್ಲ, ನಾನು ಇರೋದೇ ಹೀಗೆ, ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಲಿ ಇದ್ದಾರೆ. ಸೊ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಮಾಳುವರು ಕೊಟ್ಟುವಂಥ ರೀಸನ್ಗೆ ನೋಡಿದ್ರೆ ಇವರು ನಾನು ಯಾಕೆ ಈ ರೀತಿ ಕಸ ಅನ್ನೋ ಪದನ ಕೊಟ್ರಿ, ಬಟ್ ಇನ್ನು ಯಾರಿಗೆ ಕೊಡಬೇಕಾಗಿತ್ತು? ಸೊ ಆ ಪದ ಮ್ಯಾಚ್ ಆಗುವಂಥ ಸ್ಪರ್ಧಿಗಳಿಗೆ ಕೊಡಬೇಕು, ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೆ ಕೊಡೋಕ್ಕೆ ಬರುತ್ತೆ? ಇಲ್ಲಿ ರಾಶಿಕ್ ಅವರಿಗೆ ಕಸ ಅನ್ನೋ ಒಂದು ಪದನ ಕೊಟ್ಟಿದ್ದಾರೆ. ಬಟ್ ಆದರೆ ಇಲ್ಲಿ ರಾಶಿಕ್ ಅವರು ಮತ್ತೆ ಥೂ ಅನ್ನೋ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಮಾಳು ಅವರ ಭಾಷೆಯಲ್ಲಿ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಹೇಳಿದ್ದಾರೆ, ಅಪ್ಪಿ ಆ ಪದನ ಯೂಸ್ ಮಾಡಬೇಡಿ, ಸರಿ ಇರಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದರ ಮಧ್ಯೆ ನಮ್ಮ ಗಿಲ್ಲಿನೂ ಕೂಡ ಆ್ಯಡ್ ಆಗಿದ್ದಾರೆ. ಸೊ ಗಿಲ್ಲಿಯವರು ಏನು ಇವ್ರದ್ದು ರೋಗಳೇ ಬರೀ ಥೂ ಅಂದ್ಕೊಂಡು ಅಂತ. ಸೊ ಆಗ ನಮ್ಮ ರಾಶಿಕ್ ಅವರು ಒಂದಷ್ಟು ವರ್ಡ್ಗಳನ್ನ ಯೂಸ್ ಮಾಡ್ತಾರೆ, ಥೂ ಅನ್ನೋ ಪದನ ಯೂಸ್ ಮಾಡ್ತಾರೆ. ಸೊ ಇದು ತುಂಬ ಡಿಸ್ಕಸ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ. ಸೊ ನನ್ನ ಪ್ರಕಾರ ಇಷ್ಟು ದಿನ ಮಾಳು ಸೈಲೆಂಟ್ ಆಗಿದ್ಬಿಟ್ಟು ಸಡನ್ಲಿ ಕ್ಯಾಪ್ಟನ್ಸಿ ಆದ್ರಲ್ಲ, ಸೊ ಯಾವುದೇ ಒಂದು ಟಾಸ್ಕ್ ಇಲ್ಲದೆ ಡೈರೆಕ್ಟಾಗಿ ಸೊ ಒಂದು ವೋಟಿಂಗ್ ವಿಚಾರಗಳಲ್ಲಿ ನಮ್ಮ ಮಾಳುವರು ಕ್ಯಾಪ್ಟನ್ಸಿ ಆದ್ರಲ್ಲ. ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಅದು ಬಿಗ್ ಬಾಸ್ ಮನೇಲಿ ತುಂಬ ಸಮಸ್ಯೆ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ತುಂಬ ಶಾಕ್ ಆಗಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದು ಒಂದೇ ವಾರದಲ್ಲಿ ಕ್ಯಾಪ್ಟನ್ಸಿ ಆಗಿಬಿಟ್ನಲ್ಲ ಅನ್ನೋ ಕಾರಣಕ್ಕೆ ತುಂಬ ಜನ ಇವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಮ್ಮ ಅಶ್ವಿನಿಯವರು ತುಂಬ ಸೈಲೆಂಟ್ ಆಗಿದ್ದಾರೆ. ಬಟ್ ಆದರೆ ಇಲ್ಲಿ ನಮ್ಮ ಕಾಕ್ರೋಚ್ ಅವರು ಮತ್ತೆ ಮಾಳುವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಈ ಪ್ರೋಮೋದಲ್ಲಿ. ಬಟ್ ಈ ಪ್ರೋಮೋದಲ್ಲಿ ಇವತ್ತು ನಡೆದಿರುವಂಥ ಟಾಸ್ಕ್ ಬಗ್ಗೆ ಮಾತ್ರ ಅಪ್ಡೇಟ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಯಾವ್ಯಾವ ಪಟ್ಟ ಬಂದಿದ್ದರ ಬಗ್ಗೆ ಕೂಡ ತಿಳಿಸಿಲ್ಲ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.